ಈತನಚ್ಯುತನಲ್ಲೆನಿಸಿ ವಿಪರೀತ ಮಿಥ್ಯಾಜ್ಞಾನ ತೋರಿದಡೀತನಲಿ ತಪ್ಪೇನು ನಿಜ ಪರಮಾತ್ಮನೆನಿಸಿದರೆ. ಭೀತನೊಬ್ಬನು ಕನಸಿನಲಿ ತನ್ನ ತಲೆಯ ತಾನರಿದು ಪಿಡಿದುದನ್ ಏತರಿಂದಲಿ ಕಂಡನೈ ಶಿಶುಪಾಲ ಕೇಳೆಂದ. ಭ್ರಮೆಯ ಭುಜಗನೆರಜ್ಜುವೋ ಜಂಗಮಮೋ ಕಲ್ಪಿತ ಪುರುಷನಾತ್ಮನೋ ವಿಮಲ ಸಂವಿದ್ರೂಪನಾತ್ಮನೋ ಜೀವ ಪರಮನಲೇ. ಕಮಲನಾಭನೆ ನಿಜವೋ ವಿಶ್ವಕ್ರಮವೇ ನಿಜವೋ ಚೈದ್ಯ ಭೂಪತಿ ಕುಮತಿ ಕಪಿಗೆ ಕಮಲ ಮಾಣಿಕವೆಂದನ ಭೀಷ್ಮ. ತೋರುವಿ ಮಹದಾದಿಭೂತದೊಳ್ ಓರುಗುಡಿಸದೆ ನಿಂದ 36 ತತ್ವದೊಳೀತನೆ ಮಣಿಗಣದ ಗುಣದಂತೆ. ತೋರುವೆ ತೋರಿಕೆಯ ತುಷವನು ತೂರಿದರೆ ಮೇಣ್ ವಿಶ್ವಮುಖದಲ್ಲಿ ತೋರಿ ತೋರದೆ ಮೆರೆವನಿ ಹರಿಯಂದನ ಭೀಷ್ಮ. ಸ್ವೇದ ಜಾಂಡೋದ್ಭಿಜ ಜರಾಯುಜ ಭೇದವಾದ ಚತುರ್ವಿಧದ ಭೂತೋದರನ ತದ್ಭೂತಮಯ ತದ್ಭೂತ ಭಾವನನ. ವಾದಗೊಳ್ಳದ ಬಹಳ ವಸ್ತುವ ಈ ದುರಾತ್ಮಕನೆತ್ತವಲ್ಲನು ಬೀದಿಯಲ್ಲಿ ಬಿದ್ದವನು ಬೊಮ್ಮವದಿಂದನ ಭೀಷ್ಮ. ನೆಳಲು ಜಲದಲ್ಲಿ ನಡುಗಲಿನ ಮಂಡಲಕ್ಕೆ ಕಂಪವೆ ಧೂಮಶಿಖಿ ಕುಪ್ಪಳಿಸಿದರೆ ಕಂದುವುದೇ ನಭಕೆಂಧೂಳಿಯೊಡೆ ಮುರಿದು. ಸುಳಿದರ ನಿಲನ ತೊಳೆವರೇ ನರರೊಳಗೆ ನರ ರೂಪದಲ್ಲಿ ಜನಿಸಿದರ್ ಒಳಗುಡಿಳ್ಳವೆ ಪರಮ ಸುಖ ನಿಧಿಗೆಂದನ ಭೀಷ್ಮ. ಶ್ರೀಕೃಷ್ಣನು ಶಾಶ್ವತ ಅಚ್ಯುತ ಅಂದರೆ ಬೀಳುವವನಲ್ಲ ಎಂಬ ವಿಪರೀತ ಮಿಥ್ಯಾಜ್ಞಾನವು ಇರುವುದಕ್ಕೇ ವಿರುದ್ಧವಾದ ವಿಚಾರಿತವಲ್ಲದ ಜ್ಞಾನ ತೋರಿದರೆ ಇವನದೇನೂ ತಪ್ಪಿಲ್ಲ. ಕನಸಿನಲ್ಲಿ ತನ್ನ ತಲೆಯನ್ನು ತಾನೇ ಕತ್ತರಿಸಿಕೊಂಡು ಕೈಯಲ್ಲಿ ಹಿಡಿದು ಭಯಪಟ್ಟುದನ್ನು ಏತರಿಂದ ತಿಳಿಯುತ್ತಾನೆ? 3 ಅವಸ್ಥೆಗಳಲ್ಲೂ ಬದಲಾಗದಿರುವ ಆತ್ಮನ ದೆಸೆಯಿಂದ. ಶಿಶುಪಾಲ ಹೇಳು ಎಂದು ಭೀಷ್ಮನು ಕೇಳಿದನು. ಹಗ್ಗವು ಭ್ರಮೆಯಿಂದ ಹಾವಾಗಿ ಕಂಡ ಮಾತ್ರಕ್ಕೆ ಅದು ಚಲಿಸುತ್ತದೆಯೇ? ಕಲ್ಪಿತ ಶರೀರವು ಆತ್ಮವೋ? ಅನುಭವಕ್ಕೆ ಗಮ್ಯವಾದ ಶುದ್ಧ ಅರಿವು ಆತ್ಮವೋ? ಜೀವಾತ್ಮ ಪರಮಾತ್ಮ ಎಂಬುವವರಲ್ಲಿ ಶ್ರೀಕೃಷ್ಣನೇ ಸತ್ಯವೋ? ಬದಲಾಗುವ ಈ ಪ್ರಪಂಚವೇ ನಿಜವೋ? ಶಿಶುಪಾಲ, ದುರ್ಬುದ್ಧಿಯವನೇ, ಮಂಗನಿಗೇಕೆ ಮಾಣಿಕ್ಯ ಎಂದು ಭೀಷ್ಮನು ಪ್ರಶ್ನಿಸಿದನು. ಮಹತ್ತೇ ಮೊದಲಾದ ಬಿಡಿಬಿಡಿಯಾದ 36 ತತ್ವಗಳಲ್ಲಿ ಮಾಲೆಯ ಮಣಿಗಳನ್ನು ಒಂದುಗೂಡಿಸುವ ಸೂತ್ರವಾಗಿದ್ದಾನೆ. ಕಣ್ಣಿಗೆ ಕಾಣುವ ಈ ನೋಟವನ್ನು ತೂರಿದರೆ ಈ ವಿಶ್ವದಲ್ಲಿ ಇದ್ದೂ ಇಲ್ಲದ ಹಾಗೆ ಹೇಗಿದ್ದಾನೆ, ಹೇಗೆ ರಾರಾಜಿಸುತ್ತಾನೆ ಎಂದು ತಿಳಿದೀತು. ಸ್ವೇದಜ, ಅಂಡಜ, ಉದ್ಭಿಜ, ಜರಾಯುಜವೆಂಬ 4 ವಿಧದ ಭೂತಗಳನ್ನೊಳಗೊಂಡು ಅವೇ ಆಗಿ ಅವುಗಳು ಭಾವಿಸುವಂತೆ ಮಾಡುವ ವಾದವನ್ನು ನಿರಾಕರಿಸುವ ಆ ದೊಡ್ಡ ವಸ್ತುವನ್ನು ಬೀದಿಯಲ್ಲಿ ಬಿದ್ದ ಈ ಶಿಶುಪಾಲನೇನು ಬಲ್ಲ ಎಂದು, ಇದು ಪರಬ್ರಹ್ಮ ಎಂದು ಭೀಷ್ಮನು ಹೇಳಿದನು. ಸೂರ್ಯನ ಪ್ರತಿಬಿಂಬವು ನೀರಿನಲ್ಲಿ ಬಿದ್ದಾಗ ನೀರು ಅಲುಗಾಡಿದರೆ ಸೂರ್ಯಮಂಡಲವು ಕಂಪಿಸುವುದೇ? ಹೊಗೆಯು ಅಗ್ನಿಯಿಂದ ಮೇಲೆ ಎದ್ದು ಆವರಿಸಿದರೆ ಆಕಾಶ ಕಪ್ಪಾಗುವುದೇ? ಕೆಂಧೂಳು ಎತ್ತೆತ್ತಲೂ ತುಂಬಿದರೆ ಯಾರಾದರೂ ಗಾಳಿಯನ್ನು ತೊಳೆಯಲು ಹೋಗುವರೆ? ಮನುಷ್ಯರ ನಡುವೆ ಮನುಷ್ಯನಾಗಿ ಹುಟ್ಟಿದರೆ ಪರಮಾನಂದ ರೂಪನಾದ ಶ್ರೀಕೃಷ್ಣನಿಗೆ ಅಂತರಂಗದಲ್ಲಿ ಭಯವೇ ಎಂದನು.